ಅಶು ಅಡುಗೆ ಮನೆಗೆ ಸ್ವಾಗತ ರೀ. ನಾವು ಇವತ್ತು ಮಸಾಲೆ ಖಾರ ಹೆಂಗೆ ರೆಡಿ ಮಾಡೋದು ನೋಡೋಣ ರೀ. ಇಲ್ಲಿ ಏನಪ್ಪ ಅಂತಂದ್ರೆ ನಾ 6 kg ಮೆಣಸಿನ್ಕಾಯಿ ತೊಗೊಂಡಿನಿ. ಇವು ಯಾವ ಮೆಣಸಿನ್ಕಾಯಿ ಅಂದ್ರೆ ಫಸ್ಟ್ ತೋರ್ಸೋತಿದ್ದ ಬ್ಯಾಡಗಿ ಮೆಣಸಿನ್ಕಾಯಿ 2 kg ತೊಗೊಂಡಿನಿ ರೀ. ಇಲ್ಲೇ ಗುಂಟೂರು ಮೆಣಸಿನ್ಕಾಯಿ 2 kg ಮತ್ತು ಜವಾರಿ ಮೆಣಸಿನ್ಕಾಯಿ 2 kg. ಇಲ್ಲಿ ನೋಡ್ರಿ, ಇದು ಗುಂಟೂರು ಮೆಣಸಿನ್ಕಾಯಿ ರೀ. ಇದೇನೈತಲ್ಲ ಇದು ಜವಾರಿ ಮೆಣಸಿನ್ಕಾಯಿ ರೀ. ಹಿಂಗೆ ನಾ ಏನು ಮಾಡೀನಿ ಈಗತ್ತಂದ್ರೆ ಇವು 2 kg ತೊಗೊಂಡಿನಿ ರೀ. ಟೋಟಲ್ ಈಗ 6 kg ನಾ ಏನು ಮಾಡೀನಿ ಅಂತಂದ್ರೆ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಅದಕ್ಕೇನಪ್ಪ ಅಂತಂದ್ರೆ 3 kg ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಇಲ್ಲಿ ನೋಡ್ರಿ, ಬೆಳ್ಳುಳ್ಳಿ ತೋರ್ಸಾತೀನಿ ಇಲ್ರಿ, 1 kg ಬೆಳ್ಳುಳ್ಳಿ ತೊಗೊಂಡು ನೋಡ್ರಿ. ಬಿಳಿ ಎಳ್ಳು ಏನೈತಿಪ್ಪ ಅರ್ಧ kg ತೊಗೊಂಡಿನಿ ರೀ. ಇಲ್ಲೇನು ಅಂತಂದ್ರೆ ನಾ 6 kg ಖಾರ ಮಾಡೋಕೆ ಏನೇನು ಕ್ವಾಂಟಿಟಿ ಬೇಕಲ್ಲ ಅದನ್ನು ನಿಮಗೆ ಹೇಳತ್ತೀನಿ ರೀ. ಇಲ್ಲಿ ನೋಡ್ರಿ, ಹಸಿ ಅಲ್ಲ ಏನು ಮಾಡೀನಿ ಅಂದ್ರೆ 1 kg ತೊಗೊಂಡೇನಿ ನೋಡ್ರಿ. ಇದೇನಪ್ಪ ಅಂತಂದ್ರೆ ಕೊತ್ತಂಬರಿ ಬೀಜ ಅಥವಾ ಹವೇಜ ಅಂತ ಹೇಳ್ತೀವಿ. ಇದೇನು ಅಂತಂದ್ರೆ 1 ಕಿಲೋಕ್ಕೆ 1/4 ಕಿಲೋ ಹಾಕಬೇಕು, ಇರಲಿಲ್ಲ ಅಂದ್ರೆ 6 kgಗೆ 1 kg ಹಾಕಬೇಕು. ಇದು ಜೀರಿಗೆ ನೋಡ್ರಿ, ಅರ್ಧ kg ಜೀರಿಗೆ ತೊಗೊಂಡೇನಿ ರೀ. ಜೀರಿಗೆ ಸ್ವಲ್ಪ ಜಾಸ್ತಿನ ಹಾಕೋತೀನಿ ರೀ ನಾ. ಇಲ್ಲಿ ನೋಡ್ರಿ, ಪಲಾವ್ ಎಲೆ ತೊಗೊಂಡೇನಿ ರೀ. ಎಷ್ಟಪ್ಪ ಅಂತಂದ್ರೆ 100 ಗ್ರಾಮ್ ಅದಾವೆ ರೀ. ಈಗ ನೋಡ್ರಿ, 1 kg ಒಣ ಕೊಬ್ಬರಿ ತೊಗೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದಕ್ಕೆ ಕಲ್ಲು ಪತ್ರಿ ಅಂತಾರೆ ನೋಡ್ರಿ, ಇದನ್ನು 50 ಗ್ರಾಮ್ ತೊಗೊಂಡೇನಿ ರೀ. ಈಗ ದಾಲ್ಚಿನ್ನಿ ಏನಪ್ಪ ಅಂತಂದ್ರೆ 2 ರೀತಿ ಐತ್ರಿ. ಇಲ್ಲಿ ಅದು 50 ಗ್ರಾಮ್, ಅದು 50 ಗ್ರಾಮ್ ತೊಗೊಂಡೇನಿ ರೀ. ಇಲ್ಲೇ ಕಪ್ಪು ಏಲಕ್ಕಿ 50 ಗ್ರಾಮ್ ತೊಗೊಂಡೇನಿ ರೀ. ಆಮೇಲೆ ಗ್ರೀನ್ ಕಲರ್ ಏಲಕ್ಕಿ 20 ಗ್ರಾಮ್ ತೊಗೊಂಡೇನಿ ರೀ. ಅಜ್ವಾನ್ ನೋಡ್ರಿ 50 ಗ್ರಾಮ್ ತೊಗೊಂಡೇನಿ ರೀ. ಸಾಸಿವೆ ಏನು ಮಾಡೀನಿ ಅಂತಂದ್ರೆ 200 ಗ್ರಾಮ್ ತೊಗೊಂಡೇನಿ ನೋಡ್ರಿ ನಾ. ಈಗ ಇದು ಚಕ್ರ ಮೊಗ್ಗು ಐತ್ರಿ, ಇದನ್ನು 50 ಗ್ರಾಮ್ ತೊಗೊಂಡೇನಿ ರೀ. ಇದಕ್ಕೆ ಜಾವಿತ್ರಿ ಅಂತ ಕರೀತಾರೆ ಅಥವಾ ಪತ್ರಿ ಅಂತಲೂ ಕರೀತಾರೆ ರೀ. ಇದು 50 ಗ್ರಾಮ್ ರೀ. ಮತ್ತು ಲವಂಗ 50 ಗ್ರಾಮ್ ತೊಗೊಂಡೇನಿ ನೋಡ್ರಿ. ಇಲ್ಲಿ ಇದಾದ ಕೂಡಲೇ ಇಲ್ಲಿ ಮೆಂತಿ 50 ಗ್ರಾಮ್ ತೊಗೊಂಡೇನಿ ರೀ ನಾ. ಇದಕ್ಕೆ ಕೆಂಪು ಪತ್ರಿ ಅಂತ ಕರಿತೀವಿ ರೀ ನಾವು, ಇದನ್ನು 50 ಗ್ರಾಮ್ ತೊಗೊಂಡೇನಿ ರೀ. ಈಗ ಅರಿಶಿಣ ಕೊಂಬು ತೊಗೊಂಡೇನಿ ರೀ 50 ಗ್ರಾಮು. ಬೇಕಂದ್ರೆ ನೀವು 100 ಗ್ರಾಮು ಹಾಕ್ಬೋದು. ಇದಕ್ಕೆ ಇಲ್ಲಿ ನೋಡ್ರಿ, ಕಸ್ಕಸಿ ತೊಗೊಂಡೇನಿ ರೀ 50 ಗ್ರಾಮು. ಇವು ಕಾಳು ಮೆಣಸು ತೊಗೊಂಡೇನಿ ರೀ 50 ಗ್ರಾಮ್. ಇದು ಶಾಜೀರಿಗೆ ಅಂತ ಕರೀತಾರೆ ನೋಡ್ರಿ, ಒಂದು ಸ್ವಲ್ಪ ಕಲರ್ ಕಪ್ಪು ಅನಿಸ್ತೈತೆ ರೀ ಜೀರಿಗೆಗಿಂತ. ಇದು 50 ಗ್ರಾಮ್ ತೊಗೊಂಡೇನಿ ರೀ. ಇವು ಏನಪ್ಪ ಅಂತಂದ್ರೆ ಸ್ಕ್ವೇರ್ ಥರ ಇದು ಹಿಂಗೆ ಐತೆ ನೋಡ್ರಿ, ಇವು 4 ತೊಗೊಂಡೇನಿ ರೀ. ಮತ್ತು 2 ಸೂಡ ಕೊತ್ತಂಬರಿ ತೊಗೊಂಡೇನಿ ರೀ. ಈಗ ನೋಡ್ರಿ, ಎಲ್ಲ ಮಸಾಲೆ ಯಾವ್ಯಾವ್ದು ಐತಂತ ಒಂದು ಸರಿ ತೋರಿಸ್ತೀನಿ, ನೋಡ್ಕೊಂಡು ಬಿಡ್ರಿ ಕರೆಕ್ಟಾಗಿ. ಈಗೇನು ಮಾಡೋಣ ಅಂತಂದ್ರೆ ಇವೆಲ್ಲ ಮಸಾಲೆನೂ ನಾವು ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೊಳ್ಳೋಣ ರೀ. ನೋಡ್ರಿ, ಇದಿಷ್ಟೆಲ್ಲ ಮಸಾಲೆ ಈಗ ನಾವು ಹುರ್ಕೊಂಡು ಖಾರ ರೆಡಿ ಮಾಡ್ಕೋಬೇಕು ನೋಡ್ರಿ. ನಮಗೇನಪ್ಪ ಅಂತಂದ್ರೆ ಇಲ್ಲೇ ಉಳ್ಳಾಗಡ್ಡಿ ಏನು ಮಾಡೀನಿ ನೋಡ್ರಿ, 3 kg ಉಳ್ಳಾಗಡ್ಡಿ ಎಲ್ಲನೂ ಸಣ್ಣಗೆ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡೇನಿ ರೀ. ಈಗ 2 ಸೂಡ ಕರಿಬೇವು ತೊಗೊಂಡೇನಿ ರೀ. ಇಲ್ಲಿ ನೋಡ್ರಿ, ಮೆಣಸಿನ್ಕಾಯಿ ಪೂರ್ತಿ ತುಂಬ ತೆಗ್ದಿಲ್ಲ ರೀ, ಅರ್ಧ ಅಷ್ಟು ಕಟ್ ಮಾಡಿ ತೊಗೊಂಡೇನಿ ರೀ. ಯಾಕಂತಂದ್ರೆ ಈಗ ತುಂಬ ಪೂರ್ತಿ ತೆಗೆದ್ರೆ ಖಾರ ಟೇಸ್ಟ್ ಆಗಂಗಿಲ್ಲ ರೀ. ಈಗ ಖಾರ ಏನೇನು ಹುರ್ಕೊಳ್ದತ್ತ ನೋಡೋಣ ಬರ್ರಿ ಖಾರಕ್ಕೆ. ಈಗ ಫಸ್ಟಿಗೆ ನಾ ಏನು ಮಾಡತ್ತೀನಿ ರೀ, ಎಣ್ಣೆ ಒಳಗೆ ಕೊಬ್ಬರಿ ಹುರಿದು ತಗೋತೀನಿ ರೀ. ಸ್ವಲ್ಪ ಎಲ್ಲ ಕೆಂಪಾಗುವಂಗೆ ಕೊಬ್ಬರಿಯನ್ನು ಹುರಿದು ತಗೋಬೇಕು ನೋಡ್ರಿ. ಇದೇ ರೀತಿ ಹುರ್ಕೋತ ಹೋದಿವಿ ಅಂತಂದ್ರೆ ಒಂದು 5-10 ನಿಮಿಷದೊಳಗೆ
ಕೊಬ್ಬರಿ ಎಲ್ಲ ಏನಾಗ್ತೈತೆ ರೀ ಕೆಂಪಾಗ್ತೈತೆ ರೀ. ನೋಡಿರಿ ಈ ರೀತಿ ಆದಮೇಲೆ ನಾವು ತಗೊಂಡೇನಿ ರೀ ಕೊಬ್ಬರಿ ಕಡಾವಿದಿಂದ. ಈಗ ಏನು ಮಾಡ್ಬೇಕಂದ್ರೆ ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕ್ರಿ ಸಣ್ಣಗೆ. ಇದಾದ ಕೂಡಲೇ ನಾ ಏನು ಮಾಡತ್ತೀನಿ ನೋಡ್ರಿ, ಇಲ್ಲಿ ಅರಿಶಿನ ಕೊಂಬೆಲ್ಲ ಕಲ್ಲಾಗಿ ಜಜ್ಕೊಂಡು ನೋಡ್ರಿ ಒಂದು ಸ್ವಲ್ಪ ದಪ್ಪ ಇದ್ರೆ ನಡಿತೈತೆ ರೀ. ಹಿಂಗೆ ಜಜ್ಕೊಂಡು ಏನು ಮಾಡ್ತೀನಿ ಅಂತಂದ್ರೆ ಎಲ್ಲನೂ ಎಣ್ಣೆ ಒಳಗೆ ಹಾಕಿ ಈಗ ಅರಿಶಿನ ಕರ್ಕೋತೀನಿ ನೋಡ್ರಿ. ಭಾಳ ಸಣ್ಣ ಏನು ಮಾಡಬೇಕಾಗಿಲ್ಲ ರೀ, ಈ ರೀತಿ ದಪ್ಪ ಇದ್ರೆ ನಡಿತೈತಿ ನೋಡ್ರಿ. ಈಗ ಇಷ್ಟು ಈ ರೀತಿ ದಪ್ಪ ಮಾಡಿ ತೊಗೊಂಡಿನಿ ರೀ. ಇದನ್ನೆಲ್ಲನೂ ಈಗ ಎಣ್ಣೆ ಒಳಗೆ ಕರ್ಕೋಬೇಕ್ರಿ. ಅರಿಶಿನ ಏನಪ್ಪ ಅಂತಂದ್ರೆ ಎಣ್ಣೆ ಒಳಗೆ ಕರಿಬೇಕಾದ್ರೆ ಸ್ವಲ್ಪ ಗುಳಿ ಬರ್ತಾವ್ರಿ. ನೋಡಿರಿ ಚೆಂದಂಗೆ ಅರಿಶಿನ ಇನ್ನು ಕರ್ಕೊಳತ್ತೀನಿ ರೀ. ಈಗ ನೋಡಿರಿ ಅರಿಶಿನ ಅರ್ಧ ಕರ್ದೈತ್ರಿ. ಈಗ ನೋಡಿರಿ ಅರಿಶಿನ ಕಲರ್ ಚೇಂಜ್ ಆಗತೈತ್ರಿ. ನಾ ಈಗ ಇದಕ್ಕೆ ಏನು ಮಾಡಿನೂ ಅಂತಂದ್ರೆ ಹಿಂಗೆ ಹಾಕ್ಕೊಂಡು ಅದನ್ನು ಕರಿಯತ್ತೀನಿ ನೋಡ್ರಿ ಎಣ್ಣೆ ಒಳಗೆ. ಈಗ ಏನಪ್ಪ ಅಂತಂದ್ರೆ ಸ್ವಲ್ಪ ಹಾರ್ಡ್ ಯಾವ ಮಸಾಲೆ ಅದಾವಲ್ರಿ ಅವೆಲ್ಲ ಮಸಾಲೆನೂ ಇದ್ರೊಳಗೆ ಒಂದೇ ಸರಿ ಕರ್ಕೊಂಡ್ಬಿಡೋಣ್ರಿ. ಅಂದ್ರೆ ಇವು ಏನು ಕರಿಯೋಕೆ ಸ್ವಲ್ಪ ಜಾಸ್ತಿ ಟೈಮ್ ಹತ್ತು ಎಲ್ಲನೂ ಒಂದೇ ಸರಿ ಕರ್ಕೊಂಡಂಗೆ ಆಗ್ತೈತ್ರಿ. ಈಗ ನಾ ಇದಕ್ಕೆ ಹಿಂಗೂ ಹಾಕಿ ಕರ್ಕೊಳತ್ತೀನಿ ರೀ. ಇದಾದ್ಮ್ಯಾಗ ಏನು ಮಾಡ್ತೇನಪ್ಪ ಅಂತಂದ್ರೆ ದಾಲ್ಚಿನ್ನಿನೂ ಎಲ್ಲನೂ ಇದ್ರೊಳಗೆ ಹಾಕಿ ಕರ್ಕೋತೀನಿ ನೋಡ್ರಿ. ನಾ ಈಗ ಇಲ್ಲಿ ನೋಡ್ರಿ ಇದು ಸ್ವಲ್ಪ ಫ್ರೈ ಆದಂಗೆ ಆದ ಕೂಡಲೇ ಈಗ ಏನು ಮಾಡತ್ತೀನಿ ಅಂತಂದ್ರೆ ದಾಲ್ಚಿನ್ನಿನೂ ಹಾಕಿ ಕರಿಯತ್ತೀನಿ ನೋಡ್ರಿ ಇದ್ರೊಳಗೆ. ಹಿಂಗೆ ಏನಪ್ಪ ಅಂತಂದ್ರೆ ಎಣ್ಣೆ ಒಳಗೆ ಎಲ್ಲನೂ ಮಸಾಲೆ ಹುರ್ಕೋಬೇಕ್ರಿ. ನಮಗೆ ಉತ್ತರ ಕರ್ನಾಟಕದೊಳಗೆ ಮಸಾಲೆ ಖಾರ ಇರಲಿಲ್ಲ ಅಂತಂದ್ರೆ ಅಡುಗೆ ಮನೆಯೊಳಗೆ ಯಾವ ಕೆಲಸನೂ ಮುಂದೆ ಹೋಗಂಗಿಲ್ಲ ರೀ. ಪ್ರತಿಯೊಂದು ಸಾಂಬಾರು ಪಲ್ಯ ಏನೋ ಮಾಡ್ಬೇಕಂದ್ರೂ ನಮಗೆ ಮೊದಲು ಮಸಾಲೆ ಖಾರ ಭಾಳ ಇಂಪಾರ್ಟೆಂಟ್ ರೀ. ಅದಿರಲಿಲ್ಲ ಅಂತಂದ್ರೆ ನಮಗೆ ಯಾವುದೂ ಅಡುಗೆ ಮಾಡೋಕ್ಕೆ ಸಾಧಿಸಂಗಿಲ್ಲ. ಈಗ ನೋಡಿರಿ ಆಲ್ಮೋಸ್ಟ್ ಇದೆಲ್ಲನೂ ಫ್ರೈ ಆಗೈತ್ರಿ. ಇದನ್ನೇನು ಮಾಡೋಣ ಅಂತಂದ್ರೆ ತಗೊಂಬಿಡೋಣ್ರಿ ಒಂದಿಟ್ಟು ಸೈಡಿಗೆ. ಈ ಎಲ್ಲ ಮಸಾಲೆ ಕೂಡಿಸಿ ಏನಪ್ಪ ಅಂತಂದ್ರೆ ಒಂದು ಬುಟ್ಟಿ ಬರೀ ಮಸಾಲೆನ ಆಗ್ತೈತೆ ರೀ ಮೆಣಸಿನ್ಕಾಯಿ ಜೋಳ. ಈಗ ಇದನ್ನೆಲ್ಲ ಸೈಡಿಗೆ ತಗೊಂಡ್ಮ್ಯಾಗ ನೋಡ್ರಿ ಇಲ್ಲಿ ಒಂದು ಬುಟ್ಟಿಗೆ ಹಾಕ್ಕೊಳತ್ತೀನಿ ರೀ. ನೀವು ನೋಡ್ಬೋದು ಅದೆಲ್ಲ ಮಸಾಲೆ ಕಲರ್ ಚೇಂಜ್ ಆಗೈತೆ. ಈಗ ನೋಡ್ರಿ ನಾ ಇಲ್ಲಿ ಏಲಕ್ಕಿ, ಚಕ್ರ ಮೊಗ್ಗ, ಆಮೇಲೆ ಲವಂಗ, ಮೆಣಸಿನ ಕಾಳು ಎಲ್ಲನೂ ಕೂಡಿಸಿ ಒಂದು ಸರಿ ಹುರ್ಕೊಳತ್ತೀನಿ ನೋಡ್ರಿ ಅದೇ ಎಣ್ಣೆ ಒಳಗೆ. ಇವೇನಪ್ಪ ಅಂತಂದ್ರೆ ನಮಗೆ ಮಸಾಲೆ ನೋಡಿದ ಕೂಡಲೇ ಗೊತ್ತಾಗ್ತೈತೆ ರೀ ಯಾವ್ಯಾವ ಮಸಾಲೆಗೆ ಎಷ್ಟೆಷ್ಟು ಟೈಮ್ ಆಗ್ತೈತಿ ಹುರಿಯಾಕತ್ತಂದು. ಆ ರೀತಿ ಎಲ್ಲನೂ ಒಂದೇ ಟೈಮ್ ಒಳಗೆ ಹುರಿಯುವಷ್ಟು ಮಸಾಲೆ ನಾವೇನು ಮಾಡತ್ತೀನಿ ಇಲ್ಲಿ ಸೆಲೆಕ್ಟ್ ಮಾಡಿ ಹುರ್ಕೊಳತ್ತೀನಿ ನೋಡ್ರಿ. ನೀವು ಬೇಕಂದ್ರೆ ಒಂದೊಂದು ಮಸಾಲೆನೂ ಹುರ್ಕೋಬೋದು ರೀ. ಈಗ ಇದು ಆಲ್ಮೋಸ್ಟ್ ಹುರಿದೈತ್ರಿ. ಇಲ್ಲಿ ನೋಡಿರಿ ಏಲಕ್ಕಿ ಎಲ್ಲನೂ ಏನತ್ತಂದ್ರೆ ಬಾಯಿ ಬಿಟ್ಕೊಂಡವ. ಈಗ ಇದು ಕರೆಕ್ಟಾಗಿ ಹುರಿದೈತ್ರಿ. ಅದು ತಗೊಂಡು ನಾ ಇನ್ನೇನು ಮಾಡತ್ತೀನಿ ರೀ ಇಲ್ಲಿ ಕಲ್ಲು ಪತ್ರಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹುರ್ಕೊಳತ್ತೀನಿ ರೀ. ಇದು ನೋಡೋಕೆ ಏನಪ್ಪ ಇದು ಅನ್ನಿಸ್ತೈತೆ ರೀ. ಹಿಂಗೆ ಕಲರ್ ನೋಡಿದ್ರೆ ಚಲೋ ಇಲ್ಲ ಹಾಳಾಗೈತಿ ಅನ್ನೋ ಹಿಂಗೆ ಅನ್ನಿಸ್ತೈತಿ. ಬಟ್ ಇದು ಏನಪ್ಪ ಅಂತಂದ್ರೆ ಖಾರಕ್ಕೆ ಮಸ್ತ್ ಟೇಸ್ಟ್ ಕೊಡ್ತೈತೆ ರೀ. ಇದು ಹುರಿದೈತ್ರಿ. ಈಗ ಇದನ್ನು ಏನು ಮಾಡೋಣ ಅಂತಂದ್ರೆ ತೆಗೆದಿಟ್ಕೊಂಡ್ಬಿಡೋಣ ರೀ. ನೋಡಿರಿ ಸ್ವಲ್ಪ ಹೊಗೆ ಬರತೈತೆ ರೀ. ಇದನ್ನೇನು ಮಾಡೋದು ಈಗ ತೆಗೆದಿಟ್ಕೊಂಡ್ಬಿಡೋಣ ನೋಡಿರಿ. ಇದು ತಗೊಂಡು ಕೂಡಲೇ ನಾ ಏನು ಮಾಡ್ತೀನಿ ರೀ ಅದು ಬುಟ್ಟಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಮೆಂತ್ಯ ಹಾಕೊಂಡೇನಿ ರೀ ಹುರಿಯಾಕೆ. ಈಗ ಮೆಂತ್ಯನೂ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಏನು ಮಾಡೋಣ ರೀ ಚೆಂದಂಗೆ ಹುರ್ಕೊಂಡ್ಬಿಡೋಣ ರೀ. ಇವೆಲ್ಲ ಹುರಿದಿದ್ದ ಪದಾರ್ಥಗಳನ್ನು ನಾವು ಏನು ಮಾಡತ್ತೀನಿ ರೀ ಅಂದ್ರೆ ಒಂದು ಕಡೆ ಬುಟ್ಟಿ ಒಳಗೆ ಸೇರಿಸ್ಕೊಳತ್ತೀನಿ ರೀ. ಬಟ್ ಕೊಬ್ಬರಿ ಅದ್ರ ಜೊತೆನೂ ಸೇರಿಸೋದು ಬೇಡ್ರಿ, ಅದು ಹಾಗೆ ಸಪ್ರೇಟಾಗಿ ಇಟ್ಕೋಬೇಕ್ರಿ. ನೋಡಿರಿ ಈಗ ಮೆಂತ್ಯ ಕಾಳು ಹುರಿದವ್ರಿ ತೆಗೆದ್ಬಿಟ್ಟು ಇಟ್ಕೊಂಡ್ಬಿಡೋಣ ರೀ. ಈಗ ಏನಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ನಾ ಸಾಸಿವೆ ಹುರ್ಕೊಳತ್ತೀನಿ ರೀ. ಇಲ್ಲೇ ನಾ ಮಸಾಲೆ ಹುರಿಯಾಕೂ ಜಾಸ್ತಿ ಏನು ಎಣ್ಣೆ ಯೂಸ್ ಮಾಡತ್ತಿಲ್ಲ ರೀ. ನೋಡಿರಿ ಈಗ ಸಾಸ್ವೆನೂ ಹುರಿಯಾತವ್ರಿ.
ಈಗ ಇದನ್ನು ತೆಗೆದು ಅದ ಮಸಾಲೆ ಬುಟ್ಟಿಗೆ ಹಾಕೊಂಡ್ಬಿಡೋಣ ರೀ. ಈಗ ನೋಡಿರಿ ಏನಾತಂದ್ರೆ ಜೀರಿಗೆ ಹಾಕೊಳತ್ತೀನಿ ನೋಡ್ರಿ. ಅರ್ಧ kg ಜೀರಿಗೆ ತೊಗೊಂಡಿನಿ ರೀ. ಈ ಜೀರಿಗೆ ಒಳಗೆ ಈಗ ಏನು ಮಾಡ್ತೀನಿ ರೀ, ಅಜ್ವಾನನ್ನು ಹಾಕೊಂಡ್ಬಿಡ್ತೀನಿ ರೀ. ಮತ್ತೇನು ಹಾಕೋತೀನಪ್ಪ ಅಂತಂದ್ರೆ ಶಾಜಿ ರಾತ್ ಬರ್ತಾವಲ್ರಿ, ಸ್ವಲ್ಪ ಕಪ್ ಇರ್ತಾವ್ರಿ ಜೀರಿಗೆ, ಅವು ಹಾಕ್ಕೊಂಡು ಮೂರೂ ಈಗ ಒಂದೇ ಸರಿ ಹುರ್ಕೊಂಡ್ಬಿಡ್ತೀನಿ ರೀ. ನೋಡಿರಿ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ರೀ ಮೇಲೆ ಹಾಕಿ ಇವು ಮೂರೂ ಒಂದೇ ಸರಿ ಹುರ್ಕೊಂಡ್ಬಿಡ್ತೀನಿ ರೀ. ನೀಟಾಗಿ ಖಾರ ರೆಡಿ ಮಾಡ್ಕೋಬೇಕು ನೋಡ್ರಿ. ಈಗ ನೋಡ್ರಿ ಇಲ್ಲಿ ಜೀರಿಗೆ ಸ್ವಲ್ಪ ಜೀರಿಗೆ ಈಗ ಹುರಿಯಾಗ ಬಂದವ್ರಿ, ಕಲರ್ ಚೇಂಜ್ ಆಗೈತೆ ರೀ, ಚೆನ್ನಾಗಿ ಹುರಿಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಈಗ ಏನು ಮಾಡೋಣಪ್ಪ ಅಂತಂದ್ರೆ ನೀಟಾಗಿ ಈ ಜೀರಿಗೆನೂ ಆ ಮಸಾಲೆ ಬುಟ್ಟಿ ಒಳಗೆ ಹಾಕೊಂಡ್ಬಿಡೋಣ ರೀ. ನೋಡ್ರಿ ಇಲ್ಲಿ ಕಲರ್ ಎಲ್ಲ ಚೇಂಜ್ ಆಗೈತೆ ರೀ ಜೀರಿಗೆದ, ಇವು ಹುರಿದವ್ರಿ. ಈಗೇನಪ್ಪ ಅಂತಂದ್ರೆ ಕರಿಬೇವನ್ನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಂಡ್ಬಿಡ್ತಾನೆ ರೀ. ಈ ಕರಿಬೇವು ಹಸಿ ಐತ್ರಿ. ಈಗೇನು ಮಾಡ್ಬೇಕಂದ್ರೆ ಪೂರ್ತಿ ಇದು ಕ್ರಿಸ್ಪಿ ಆಗುವವರೆಗೂ ನಾವು ಎಣ್ಣೆ ಒಳಗೆ ಹುರ್ಕೋಬೇಕು ರೀ. ನೋಡ್ರಿ ಇಲ್ಲಿ ಈ ರೀತಿ ಎಲ್ಲನೂ ಡ್ರೈ ಆಗುವವರೆಗೂ ಕ್ರಿಸ್ಪಿ ಆಗುವವರೆಗೂ ನಾವು ಹುರ್ಕೋಬೇಕ್ರಿ ಕರಿಬೇವು. ನೋಡ್ರಿ ಎಷ್ಟೊಂದು ಬುಟ್ಟಿ ತುಂಬ ಇತ್ತು ರೀ ಕರಿಬೇವು, ಹುರಿದು ಕೂಡಲೇ ಇಷ್ಟ ಆಗ್ತದೆ. ಇದನ್ನು ಬುಟ್ಟಿ ಒಳಗೆ ಹಾಕೊಂಡ್ಬಿಡೋಣ್ರಿ ಎಲ್ಲ ಮಸಾಲೆ ಇದ್ದಲ್ಲಿ. ಈಗ ನಾ ಏನು ಮಾಡತ್ತೀನಪ್ಪ ಅಂದ್ರೆ ಪಲಾವ್ ಎಲೆನೂ ಸ್ವಲ್ಪ ಬಿಸಿ ಮಾಡ್ಕೊಳತ್ತೀನಿ ರೀ. ಈ ಪಲಾವ್ ಎಲೆ ಏನಪ್ಪ ಅಂತಂದ್ರೆ ಜಲ್ದಿನ ಹುರಿದ ಕೆಂಪಾಗಿಬಿಡ್ತಾವ್ರಿ, ಅದನ್ನು ತಗೊಂಡೇನಿ ರೀ. ಈಗ ಲಾಸ್ಟ್ ಏನಪ್ಪ ಅಂತಂದ್ರೆ ನಾ ಹವೇಜ್ ಹಾಕೊಳತ್ತೀನಿ ನೋಡ್ರಿ. ಇವು 1 kg ಇದಾವ್ರಿ ಹವೇಜ. ನಾ ಏನು ಮಾಡತ್ತೀನಿ ಈಗ 2 ಸರಿ ಹುರ್ಕೋತೀನಿ ರೀ, ಇದ್ರನ್ನ ಅರ್ಧ ಅರ್ಧ. ಆಲ್ಮೋಸ್ಟ್ ಈಗ ಹವೇಜ್ನು ಹುರಿದವ್ರಿ, ಅದನ್ನು ನಾವೀಗ ತಗೊಂಬಿಡೋಣ ರೀ. ಈಗ ನಾ ಇಲ್ಲಿ ಏನು ಹಾಕೊಳತ್ತೀನಪ್ಪ ಅಂತಂದ್ರೆ ಎಳ್ಳು ಹಾಕೊಳತ್ತೀನಿ ನೋಡ್ರಿ. ಈ ಎಳ್ಳು ಎಷ್ಟು ಹಾಕ್ತಿರಲ್ರಿ ನೀವು ಖಾರಕ್ಕೆ, ಖಾರ ಅಷ್ಟು ಎಣ್ಣೆನೇ ಬಿಡ್ತೈತೆ ರೀ. ಈ ಎಳ್ಳೊಳಗೆ ನಾ ಏನು ಮಾಡತ್ತೀನಿ ಅಂತಂದ್ರೆ ಕಸ್ಕಸಿನೂ ಹಾಕೊಂಡ್ಬಿಡತ್ತೀನಿ ನೋಡ್ರಿ. ಈ ಗಸಗಸಿ ಎಳ್ಳು ಆಮೇಲೆ ಈ ಕೆಂಪು ಪತ್ರಿ ಎಲ್ಲನೂ ಕೂಡಿಸಿ ಏನಪ್ಪ ಅಂತಂದ್ರೆ ಚೆನ್ನಾಗಿ ಹುರ್ಕೊಂಡ್ಬಿಡೋಣ ರೀ. ನೋಡ್ರಿ ಈಗ ಸ್ವಲ್ಪ ತಿರುಗಾಡಿ ತಳ ಹತ್ಲಾರ್ದಂಗೆ ಚೆಂದಂಗೆ ಹುರ್ಕೊಂಡ್ಬಿಡೋಣ ರೀ. ಎಳ್ಳು ಸ್ವಲ್ಪ ಸಿಡಿತಿರ್ತಾವ್ರಿ ಹುರಿಯುವಾಗ, ಹುಷಾರಂಗೆ ಹುರಿಬೇಕ್ರಿ. ಈಗ ನೋಡ್ರಿ ಆಲ್ಮೋಸ್ಟ್ ನಮ್ದೆಲ್ಲನೂ ಏನಪ್ಪ ಅಂತಂದ್ರೆ ಮಸಾಲೆ ಪದಾರ್ಥಗಳನ್ನು ಹುರ್ಕೊಂಡು ತೆಗೆದಿಟ್ಕೊಂಡೇನಿ ರೀ ಒಂದು ಬುಟ್ಟಿ ಒಳಗೆ. ಇಲ್ಲಿ ನೋಡ್ರಿ ಕೊಬ್ಬರಿ ಮಾತ್ರ ಬೇರೆ ಇಟ್ಕೊಂಡೇನಿ ರೀ. ಇದನ್ನೇನಪ್ಪ ಅಂತಂದ್ರೆ ನಾವು ಸ್ವಲ್ಪ ಸಣ್ಣಂಗೆ ಪುಡಿ ಮಾಡಿ ಆಮೇಲೆ ಖಾರ ಕುಡ್ಸೋಕೆ ತೊಗೊಂಡು ಹೋಗ್ಬೇಕ್ರಿ. ಇಲ್ಲಿ ಕೊಬ್ಬರಿ ಮತ್ತು ಆ ಮಸಾಲೆ ಎಲ್ಲನೂ ಬೇರೆ ಬೇರೆ ಇಟ್ಕೊಂಡೇನಿ ರೀ ನಾ. ಇಲ್ಲಿ ನೋಡ್ರಿ ಇದು ಹಸಿ ಅಲ್ಲ 1 kg ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇದ್ರ ಜೊತೆ ಏನಪ್ಪ ಅಂತಂದ್ರೆ 1 kg ಬೆಳ್ಳುಳ್ಳಿ ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೋಬೇಕ್ರಿ. ಇಲ್ಲಿ ನೋಡ್ರಿ ಉಳ್ಳಾಗಡ್ಡಿ ಹುರಿಯಾಕೆ ಇಟ್ಟೀನಿ ರೀ. ಈ ಉಳ್ಳಾಗಡ್ಡಿ ಹುರಿಲಕ್ಕನ ಭಾಳ ಟೈಮ್ ತೊಗೋತೈತ್ರಿ. ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತಂದ್ರೆ 1/4 kg ಆಗುವಷ್ಟು 250 ಗ್ರಾಮ್ ಅಷ್ಟು ಉಪ್ಪು ಹಾಕ್ಕೊಂಡು ನಾ ಏನು ಮಾಡತ್ತೀನಿ ರೀ, ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಈ 3 kg ಎಲ್ಲ ಉಳ್ಳಾಗಡ್ಡಿನೂ ಹುರ್ಕೊಂಡ್ಬಿಡ್ತೀನಿ ರೀ. ಈಗ ನೋಡಿರಿ ಈ ರೀತಿ ಎಣ್ಣೆ ಮತ್ತು ನೀರು ಬಿಟ್ಟಿರ್ತೈತಿ ರೀ ಅದು ಉಳ್ಳಾಗಡ್ಡಿ. ಆಮೇಲೆ ಹಂಗೆ ತಿರುಗಾಡ್ಕೋತ ಹೋದಿವಪ್ಪ ಅಂತಂದ್ರೆ ಅದ್ರ ಎಲ್ಲನೂ ಬ್ರೌನ್ ಕಲರಿಗೆ ಬರ್ತೈತಿ. ಈ ರೀತಿ ಆತಪ್ಪ ಅಂತಂದ್ರೆ ಈಗ ಉಳ್ಳಾಗಡ್ಡಿ ಏನಾಗಿರ್ತೈತಿ ಚೆಂದಂಗೆ ಫ್ರೈ ಆಗಿರ್ತೈತಿ ರೀ. ಈ ಉಳ್ಳಾಗಡ್ಡಿ ಆಮೇಲೆ ಬೆಳ್ಳುಳ್ಳಿ ಆಮೇಲೆ ಏನಪ್ಪ ಅಂತಂದ್ರೆ ಹಸಿ ಅಲ್ಲ ಎಲ್ಲನೂ ಅವ್ರು ಏನು ಮಾಡ್ತಾರೆ, ಇದು ದೊಡ್ಡದೊಂದು ಗ್ರೈಂಡರ್ ಐತಿ, ಇದ್ರೊಳಗೆ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೋತಾರೆ. ಇಲ್ಲಿ ನೋಡ್ರಿ ಆ ಪೇಸ್ಟ್ ಮಾಡಿ ಈಗ ಶುರುವಾತಾರೆ. ಹಿಂಗಾಗೈತೆ ನೋಡ್ರಿ ಅದೆಲ್ಲನೂ ಹಸಿ ಮಸಾಲೆ ಎಲ್ಲನೂ ಕೂಡಿಸಿ ಒಂದು ಮಷಿನ್ ಒಳಗೆ ಹಾಕೋತಾರೆ. ಈಗ ನಾ ಇಲ್ಲಿ 4 kg ಉಪ್ಪು ತೊಗೊಂಡಿನಿ ರೀ 6 kg ಖಾರಕ್ಕೆ. ಅವರು ಇಲ್ಲಿ ಉಪ್ಪು ಮೆಣಸಿನ್ಕಾಯಿ ಆಮೇಲೆ ಏನಪ್ಪ ಅಂತಂದ್ರೆ ಮಸಾಲೆ ಎಲ್ಲನೂ ಮಷಿನ್ ಒಳಗೆ
ಸ್ವಲ್ಪ ಸ್ವಲ್ಪ ಹಾಕೋತ ಏನು ಮಾಡ್ತಾರೆ ಅಂದ್ರೆ ರೀ ಸಣ್ಣಂಗೆ ಒಂದು ಸರಿ ರಪ್ಪಂಗೆ ಅಂದ್ರೆ ಸ್ವಲ್ಪ ದಪ್ಪ ದಪ್ಪ ಆಗುವಂಗೆ ಪುಡಿ ಮಾಡ್ಕೋತಾರೆ ರೀ. ಇಲ್ಲಿ ನೋಡಿರಿ ನೀವು ಬುಟ್ಟಿ ಒಳಗೆ ನೋಡ್ಬೋದು. ಈಗ ಇದು ಸ್ವಲ್ಪ ದಪ್ಪ ದಪ್ಪ ಐತ್ರಿ ಖಾರ. ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಚಾನಿಸಿ ಮತ್ತು ಇನ್ನೊಂದು ಸರಿ ಮಷಿನ್ ಒಳಗೆ ಹಾಕ್ತಾರೆ ರೀ. ಹಿಂಗೆ ವಾಪಸ್ ಚಾನ್ಸೋದು. ಆಮೇಲೆ ದಪ್ಪ ದಪ್ಪ ಕಾಳು ಬಂದಿದ್ದಂಥದ್ದು ಮೆಣಸಿನ್ಕಾಳು ಎಲ್ಲನೂ ಮಷಿನ್ ಒಳಗೆ ಹಾಕಿ ಮತ್ತೆ ಕೊಡ್ತಾರೆ ರೀ. ಈಗ ನೋಡಿರಿ ಫೈನಲಾಗಿ ಎಲ್ಲ ಮೆಣಸಿನ್ಕಾಯಿ ಮುಗಿದ ಬರೀ ಏನಪ್ಪ ಅಂತಂದ್ರೆ ಬೀಜ ಅಷ್ಟು ಉಳ್ದವ್ರಿ, ಅದನ್ನು ಕೊಟ್ಟಾತಾರೆ ರೀ. ಅದ್ರ ಸಲುವಾಗಿ ಖಾರ ಸ್ವಲ್ಪ ಬಿಳಿ ಕಲರ್ ಅನ್ಸೋದೈತೆ ರೀ. ಈಗ ನಮ್ದು ಆಲ್ಮೋಸ್ಟ್ ಖಾರ ಕೊಟ್ಟದ ಮುಗ್ದೈತೆ ರೀ. ಈಗ ಏನು ಮಾಡತ್ತಾರಂದ್ರೆ ಹಸಿ ಮಸಾಲೆ ಎಲ್ಲನೂ ಇದ್ರೊಳಗೆ ಕೂಡಿಸ್ಕೊಳತ್ತಾರೆ ರೀ. ನೀವು ನೋಡ್ಬೋದು ಇಲ್ಲಿ ಈ ರೀತಿ ಎಲ್ಲ ಮಸಾಲೆನೂ ಕೂಡಿಸ್ಕೊಂಡು ಚೆಂದಂಗೆ ಕಲಿಸ್ಕೋತಾರೆ. ಕಲಿಸ್ಕೊಂಡು ಏನಪ್ಪ ಅಂತಂದ್ರೆ ಈಗ ನಮಗೆ ಇಲ್ಲಿ 2 ಕಲರ್ 3 ಕಲರ್ ಕಾಣತೈತೆ ರೀ ಖಾರ. ಇದೆಲ್ಲ ಏನು ಮಾಡ್ತಾರೆ ಈಗ ಅಷ್ಟೂ ತಿರುಗಾಡ್ಕೊಂಡು ಇಲ್ಲೊಂದು ಮಷಿನ್ ಐತ್ರಿ ಮಿಕ್ಸ್ ಮಾಡೋದು, ಆ ಮಷಿನ್ ಒಳಗೆ ಹಾಕ್ತಾರೆ ರೀ ಅಷ್ಟು ಖಾರನೂ. ಈಗ ಹಸಿ ಮಸಾಲೆ ಆಮೇಲೆ ಕೊಟ್ಟಿದ್ದ ಖಾರ ಅಷ್ಟು ಕೂಡಿಸಿ ಈ ಮಷಿನ್ ಒಳಗೆ ಹಾಕಿ ಅವ್ರು ಏನು ಮಾಡ್ತಾರೆ ಅಂತಂದ್ರೆ 10 ನಿಮಿಷ ಅದನ್ನು ತಿರುಗಾಡಿಸ್ತಾರೆ ರೀ. ಮಷಿನ್ ಒಳಗೆ ಮಿಕ್ಸ್ ಮಾಡ್ತಾರೆ. ನಾವು ಹಿಂಗೆ ಮಾಡೋದ್ರಿಂದ ಏನಂತಂದ್ರೆ ಮನೆಗೆ ಬಂದು ಖಾರ ಕಲಸೋದು ತಿಕ್ಕೋದು ಏನು ಮಾಡಬೇಕಾಗಿಲ್ಲ ರೀ. ಈಗ ನೋಡಿರಿ ಇದನ್ನು ಮುಚ್ಚಳ ಮುಚ್ಚಿ 10 ನಿಮಿಷ ಅವ್ರು ಏನು ಮಾಡ್ಯಾರ ತಿರುಗಿಸ್ಕೊಂಡ್ಬಿಟ್ಟಾರ ರೀ. ಈಗ ನಮ್ದು ಖಾರ ಫೈನಲಾಗಿ ರೆಡಿ ಆಗೈತೆ ರೀ. ಈಗ ನಾವು ಇದನ್ನು ಹಿಂಗೆ ತಂದು ಡಬ್ಬಿ ಒಳಗೆ ತುಂಬಿ ಇಟ್ಕೋಬೋದು ರೀ. ವಾಪಸ್ ಇದನ್ನು ಕೈಲೇ ತಿಕ್ಕಬೇಕು ಅಥವಾ ಮತ್ತೇನಾರು ಇದಕ್ಕೆ ಮಿಕ್ಸ್ ಮಾಡಬೇಕು ಅನ್ನೋದು ಏನೂ ಇಲ್ಲ ರೀ. ಈಗ ಒಮ್ಮೆ ಈ ಮಷಿನ್ ಒಳಗೆ ಹಾಕಿ ತೆಗೆದುಬಿಟ್ರಪ್ಪ ಅಂತಂದ್ರೆ ಖಾರ ರೆಡಿ ಆಗ್ತೈತೆ ರೀ. ಇಲ್ಲಿ ನೋಡಿರಿ ನಮ್ದು ಮಸಾಲೆ ಖಾರ ರೆಡಿ ಆತು ರೀ. ಈ ರೀತಿ ಏನಪ್ಪ ಅಂತಂದ್ರೆ ನೀವು ಮಸಾಲೆ ಖಾರ ನಿಮ್ಮ ಮನೆಯೊಳಗೆ ಮಾಡ್ಕೊರಿ. ನಮ್ಮ ಚಾನಲನ್ನು ನೋಡ್ತಾ ಇರ್ರಿ.